ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರಂ ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತಂ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸದ್ಗುರುಚರಣಾರವಿಂದಾಭ್ಯೋ ನಮಃ. ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನಷ್ಟಣ್ವನ್ನೋತಿಭಿಃ ಸೇದಸಾದನಂ. ಶ್ರೀಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜನೇ ಇವತೆ ಧೈನಾಮ ವಿತ್ರವತ ವಾಗ್ದೇವ್ಯೈ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರಧಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘ ಶ್ಯಾಮಲ ಮೂರ್ತೆ ಹಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಇಷ್ಟ ದೇವತಾ ಕುಲ ದೇವತಾ ಭೂನಿಲಾ ಸಮೇತ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ಚರಣಾರವಿಂದಾಭ್ಯೋ ನಮಃ. ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವನ್ನ ನಾವು ಆರಂಭ ಮಾಡೋಣ. ಸಭೆಗೆ ನಮಸ್ಕಾರ. ಹೋದ ಒಂದು ಭಾಗದಲ್ಲಿ ನಾವು ಮಾಯಾ ಅನ್ನುವಂತಹ ನಾಮವನ್ನ ಹೇಳಿ ಅದರ ವಿಚಾರವಾಗಿ ನಾವು ಮಾತಾಡಿ ಆ ಒಂದು ವಿಚಾರಗಳನ್ನ ನಾವು ತಿಳ್ಕೊಂಡಿದ್ದಾಯ್ತು. ಇವತ್ತಿನ ನಾವ ಮಧುಮತಿ. ನೋಡಿ, ಮಧು ಅನ್ನುವಂತಹ ಶಬ್ದವನ್ನ ಆ ಒಂದು ಪದವನ್ನ ಅನೇಕ ಕಡೆಗಳಲ್ಲಿ ಬಳಸ್ಬಿಟ್ಟಿದ್ದಾರೆ. ಹಾಗೆ ಈ ಮಧು ಅಂತಂದಾಗ ಆ ಒಂದು ಆ ಪದದ ಅರ್ಥವೇ ನಮ್ಗೆ ಬಹಳ ಸಂತೋಷವನ್ನು ಕೊಡ್ತಕ್ಕಂಥದ್ದು. ಎಷ್ಟು ಮಧುರವಾಗಿ ಮಾತಾಡ್ತಾ ಇದ್ದಾನೆ, ಅವನ ಮಾತು ಬಹಳ ಮಧುರವಾಗಿದೆ ಹಾಗೆ ಅಂತ ಹೇಳ್ತೀವಿ. ಹಾಗಂದ್ರೆ ಏನು ಅಂದ್ರೆ ಅವನ ಮಾತು ಸಿಹಿ ಆಗಿದೆ. ಸಿಹಿ ಅಂದ್ರೆ ಏನು? ಅವನು ಮಾತಾಡ್ತಿದ್ದಾಗ ನಮ್ಮ ನಾಲ್ಗೆ ಮೇಲೆ ರುಚಿ ಅಂತ ಅಲ್ಲ, ಅಲ್ಲಿ ಸಿಹಿ ಅಂತಂದಾಗ ನಮ್ಮ ಮನಸ್ಸಿಗೆ ತೃಪ್ತಿ ಕೊಡ್ತಾ ಇದೆ, ಆನಂದವನ್ನು ಕೊಡ್ತಾ ಇದೆ, ಸಂತೋಷವನ್ನು ಕೊಡ್ತಾ ಇದೆ ಅನ್ನೋ ಮಾತನ್ನ. ಹಾಗಾಗಿ ಈ ಮಧು ಅಂತಕ್ಕಂಥ ಶಬ್ದವನ್ನ ನಾವು ಈಗ ಮಧುವಾತಾರುತಾಯತೆ ಮಧುಕ್ಷರಂತಿ ಸಿಂಧವಃ ಮಾಧ್ವಿ ಏನ ಸಂತೋಷದೀಹಿ ಅಂತ ಹೇಳಿ ಈ ಅಭಿಷೇಕದ ಸಂದರ್ಭದಲ್ಲಿ ಅಥವಾ ಇನ್ನು ಬೇರೆ 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 ಸಂದರ್ಭಗಳಲ್ಲಿ ಈ ಒಂದು ಮಂತ್ರವನ್ನ ಬಳಸ್ತಕ್ಕಂಥದ್ದು. ಇಲ್ಲಿ ಮಧು ಅಂತಂದಾಗ ನಾನು ಹೇಳ್ದ ಹಾಗೆ ಈ ಒಂದು ಆನಂದವನ್ನ ಸಂತೋಷವನ್ನ ಕೊಡ್ತಕ್ಕಂತಹ ಆ ಒಂದು ಮಧು. ಹಾಗಾಗಿ ಈ ಮಧು ಅಂತಂದಾಗ ಇನ್ನೊಂದು ನಾವು ಬಳಸ್ತಕ್ಕಂಥ ಪದಾರ್ಥ ಕೂಡ ಹೌದು, ಯಾವುದು? ಜೇನುತುಪ್ಪ. ಯಾತಕ್ಕೆ ಈ ಒಂದು ತಾಯಿಯನ್ನ ಮಧುಮತಿ ಅಂತಂದಾಗ ಈ ಮಧು ಅಂತಕ್ಕಂತಹ ಅಂತಹ ಸಿಹಿಯಾಗಿರ್ತಕ್ಕಂತಹ ಒಂದು ಏನು ಮಾತುಗಳು, ಆ ಸಿಹಿಯಾಗಿರ್ತಕ್ಕಂತಹ ಆಶೀರ್ವಾದ, ಆನಂದವನ್ನು ಕೊಡ್ತಕ್ಕಂತಹ ಆಶೀರ್ವಾದಗಳು, ನಮ್ಗೆ ಏನ್ ಬೇಕೋ ಅದನ್ನ ಕರುಣಿಸ್ತಕ್ಕಂತಹ ಅಂತಹ ಬಹಳ ಸುಂದರವಾಗಿರ್ತಕ್ಕಂತಹ ಆ ಜಗನ್ಮಾತೆ ಮಧುಮತಿ. ನೋಡಿ, ಈ ಒಂದು ವಿಶೇಷವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅನೇಕ ಹೂಗಳ ಬಿಟ್ಟಿರುತ್ತೆ, ಅದ್ರ ಮೇಲ್ಗಡೆ ಆ ಒಂದು ದುಂಬಿಗಳು ಓಡಾಡ್ತಾ ಇರುತ್ತೆ. ನಮ್ಮ ಕಣ್ಣಿಗೆ ಬರೀ ಆ ದುಂಬಿಗಳು ಓಡಾಡೋದು, ಆ ಏನು ಹೂವಿನ ಸೌಂದರ್ಯ, ಅದರ ಬಣ್ಣ ಇತ್ಯಾದಿ ಇತ್ಯಾದಿ ನಮ್ಗೆ ಬಹಳ ಸೌಂದರ್ಯವನ್ನು ಕೊಡ್ತಾ ಇರುತ್ತೆ. ಆದ್ರೆ ಅದರ ಒಳಗಿರ್ತಕ್ಕಂತಹ ಆ ಒಂದು ಬೇರೆ 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 ಹೂಗಳಲ್ಲಿರ್ತಕ್ಕಂತಹ ಆ ಮಕರಂದ, ಆ ಮಧು, ಅದು ಎಲ್ಲಿದೆ, ಯಾವುದ್ರಲ್ಲಿದೆ, ಹೇಗೆ ತಗೋಬೇಕು ಅನ್ನುವಂತಹ ಒಂದು ಬುದ್ಧಿಶಕ್ತಿ ಭಗವಂತ ಕರುಣಿಸಿರೋದು ಆ ದುಂಬಿಗಳಿಗೆ. ನಮಗೆ ಈಚೆ ಕಡೆಯಿಂದ ಬರೀ ಪುಷ್ಪ ಕಾಣಿಸ್ತಾ ಇದೆ, ಅದರ ಸೌಂದರ್ಯ ಕಾಣಿಸ್ತಾ ಇದೆ, ಆದ್ರೆ ಅದ್ರ ಒಳಗಡೆ ಇರ್ತಕ್ಕಂತಹ ಆ ಸಿಹಿಯಾಗಿರ್ತಕ್ಕಂಥದ್ದನ್ನ ತೆಗಿತಕ್ಕಂಥ ಶಕ್ತಿ ಮಕರಂದಕ್ಕೆ. ಹಾಗೆ ಇದನ್ನ ಯಾತಕ್ಕೋಸ್ಕರ ಇದನ್ನ ಈ ಕಂಪ್ಯಾರಿಸನ್ ಒಂದಕ್ಕೊಂದಕ್ಕೆ ಒಂದು ಉದಾಹರಣೆ ಮೂಲಕ ಹೇಳ್ತಾ ಇರೋದು ಅಂತಂದ್ರೆ, ಪ್ರಪಂಚ ಅಂತಕ್ಕಂತಹ ಹೂನಲ್ಲಿ, ಪ್ರಪಂಚ ಅಂತಕ್ಕಂತಹ ಈ ಹೂನಲ್ಲಿ ಅನೇಕ ಜನ ಜ್ಞಾನಿಗಳಿದ್ದಾರೆ. ಅಂತಹ ಜ್ಞಾನಿಗಳು ಅಂತಕ್ಕಂಥ ದುಂಬಿ
ಪರಮಾತ್ಮ ಅಂತಕ್ಕಂಥ ಜೇನನ್ನ ತಾವಿರ್ತಕ್ಕಂಥ ಈ ಉಪಾಧಿ ಪ್ರಪಂಚದಲ್ಲೇ ಕಾಣ್ತಾ ಇರುತ್ತೆ. ಹಾಗಾಗಿ ಆ ಜ್ಞಾನಿಗಳು ಆ ಪರಮಾತ್ಮನನ್ನ ಈ ನಮ್ಮ ಸುತ್ತಮುತ್ತ ಇರತಕ್ಕಂಥ ಉಪಾಧಿಗಳಲ್ಲೇ ಕಾಣ್ತಾರೆ. ಆದ್ರೆ ನಾವು ಕೂಡ ಆ ಒಂದು ಮಾರ್ಗದಲ್ಲೇ ಹೋದಾಗ ಅವರಂತೇನೆ ನಾವುಗಳು ಕೂಡ ಆ ಜೇನು ಅಂತಕ್ಕಂಥ ಪರಮಾತ್ಮನನ್ನ ಪಡಿಬಹುದು ಅನ್ನೋ ಉದಾಹರಣೆ. ಹಾಗಾಗಿ ಇಂತಹ ಇನ್ನೊಂದು ಉದಾಹರಣೆ ಏನಂತಂದ್ರೆ ಸೂರ್ಯಮಂಡಲ ಕೂಡ ಜೇನಿನ ಹಾಗೇನೆ ಅಂತ ಹೇಳ್ಬೇಕು. ಯಾಕೆಂತಂದ್ರೆ ಬಿಸಿ ಅದು ಪ್ರಖರ ಅನ್ನು ತಗೊಳ್ದೇ ಇದ್ರು ಕೂಡ ಅದರಲ್ಲಿ ಇರ್ತಕ್ಕಂತಹ ಸಾರ, ಆ ಸೂರ್ಯನಲ್ಲಿರ್ತಕ್ಕಂತಹ ಸಾರದಿಂದ ಈ ಒಂದು ಪ್ರಪಂಚದಲ್ಲಿ ಇರ್ತಕ್ಕಂಥ ಅನೇಕ ಕಾರ್ಯಗಳು ಅದ್ರ ಮೇಲೆ ಅವಲಂಬಿತವಾಗಿದೆ. ಹಾಗಾಗಿ ಇಂತಹ ಒಂದು ಶಕ್ತಿಯನ್ನು ಹೊಂದಿರತಕ್ಕಂತಹ ಆನಂದವನ್ನ ಕರುಣಿಸ್ತಕ್ಕಂತಹ ಆ ಜಗನ್ಮಾತೆ ಮಧುಮತಿ. ಮುಂದಿನ ನಾಮ ಮಹಿ. ಇಲ್ಲಿ ಮಹಿ ಅಂತಂದಾಗ ನಾವು ಭೂಮಿ ಅಂತ ತಗೊಂಡಾಗ ನೋಡಿ, ನಾವೆಲ್ಲರಿಗೂ ಕೂಡ ಆಧಾರ ಯಾವುದು? ಭೂಮಿ. ನಾವು ಆ ತಾಯಿಯ ಮೇಲೆ ಇದ್ದೇವೆ. ಹಾಗಾಗಿ ಈ ಭೂಮಿ ಅಂತಕ್ಕಂತಹ ಆ ತಾಯಿ ತನ್ನ ಶಕ್ತಿಯಾಗಿರ್ತಕ್ಕಂತಹ ಆ ಒಂದು ಸೂರ್ಯನಿಂದ ಅಲ್ಲಿ ಅದು ಮಧುವನ್ನು ತಗೋತಾಳೆ, ಅಂದ್ರೆ ಶಕ್ತಿಯನ್ನು ತಗೊಂಡು ಇಲ್ಲಿ ಭೂಮಿಯಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಯಾವ ಯಾವ ರೀತಿನಲ್ಲಿ ನಮಗೆ ಏನು ಅನುಕೂಲಗಳು ಬೇಕೋ ಅದನ್ನು ಮಾಡಿಕೊಡ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ನೋಡಿ. ಈಗ ಸೂರ್ಯನ ಬೆಳಕಿನಿಂದ ಬರ್ತಕ್ಕಂತಹ ಆ ಒಂದು ಶಕ್ತಿ ಏನಿದೆ ಅದನ್ನ ಬಳಸ್ಕೊಂಡು ಗಿಡಗಳು ಆ ಇದರಲ್ಲಿರ್ತಕ್ಕ ಎಲೆಗಳಲ್ಲಿ ಇರ್ತಕ್ಕಂತಹ ಆ ಒಂದು ಹಸಿರು ಬಣ್ಣದ ಒಂದು ಪದಾರ್ಥ ಕ್ಲೋರೋಫಿಲ್, ಆ ಕ್ಲೋರೋಫಿಲ್ ಈ ಒಂದು ಸೂರ್ಯನ ಬೆಳಕನ್ನು ತಗೊಂಡು ಹಣ್ಣನ್ನು ಅಥವಾ ಆಹಾರವನ್ನು ತಯಾರು ಮಾಡುತ್ತೆ. ತನಗೂ ತಗೊಂಡು ಇನ್ನೊಬ್ಬರಿಗೂ ಕೊಡತಕ್ಕಂತಹ ಒಂದು ಶಕ್ತಿಯನ್ನ ಅದು ತಯಾರು ಮಾಡಿಕೊಂಡು ನಮಗೆ ಫಲಗಳನ್ನ ಇತ್ಯಾದಿಗಳನ್ನ ಕೊಡುತ್ತೆ, ಫೋಟೋಸಿಂಥಸಿಸ್. ಹಾಗಾಗಿ ಈ ಅಂತಹ ಅದ್ಭುತವಾಗಿರ್ತಕ್ಕಂಥ ಕಾರ್ಯಗಳು ಎಲ್ಲಿ ನಡೀತಾ ಇದೆ ಅಂದ್ರೆ ಭೂಮಿನಲ್ಲಿ. ಹಾಗಾಗಿ ಅವಳು ಮಹಿ. ನೋಡಿ, ನಾವು ಈ ಜಗನ್ಮಾತೆ ಆಗಿರ್ತಕ್ಕಂತಹ ಭೂಮಿ ರೂಪದಲ್ಲಿರ್ತಕ್ಕಂತಹ ಆ ಭೂದೇವಿ ತಾಯಿಯನ್ನ ನಾವು ಪ್ರತಿನಿತ್ಯ ನೆನಿಬೇಕು. ಯಾಕೆಂದ್ರೆ ಹಾಸಿಗೆ ಮೇಲೆ ನಾವು ಮಲ್ಕೊಂಡಿರ್ತೀವಿ, ಹಾಸಿಗೆಯಿಂದ ಎದ್ದ ತಕ್ಷಣ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ ಗುರುಗಳನ್ನ ನೆನೆಸಿ ಅದ್ಭುತವಾಗಿರ್ತಕ್ಕಂತಹ ಈ ಒಂದು ಬೆಳಕನ್ನ ಕೊಟ್ಟಿದ್ಯಪ್ಪ, ನಾವು ಬೆಳಗ್ಗೆ ಎದ್ದಿದ್ದೀವಿ, ಇವತ್ತಿನ ಎಲ್ಲ ಕಾರ್ಯಗಳು ಕೂಡ ಯಾವುದೇ ವಿಧವಾಗಿರ್ತಕ್ಕಂತಹ ವಿಘ್ನಗಳು ಇಲ್ಲದೆ ನೆರವೇರಲಿ, ನನ್ನ ಎಲ್ಲ ಕಾರ್ಯಗಳು ಕೂಡ ಸಂತೋಷವಾಗಿ ನೆರವೇರಲಿ, ಯಾವ ದುಃಖಗಳಾಗ್ಲಿ ಅಡ್ಡಿಚಣೆ ಆಗ್ಲಿ ಇಲ್ಲದೆ ಇದ್ದಂಗೆ ಆಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಆ ಹಾಸಿಗೆಯಿಂದ ಎದ್ದು ಭೂಮಿಯ ಮೇಲೆ ಕಾಲಿಡ್ತಾ ಇರ್ತೀವಿ. ನೋಡಿ, ಆ ತಾಯಿಯ ಮೇಲೆ, ಆ ಭೂತಾಯಿಯ ಮೇಲೆ ನಾವು ಕಾಲಿಡ್ತಾ ಇರ್ತೀವಿ. ಅವಳು ನಮ್ಮ ಪಾದ ಸ್ಪರ್ಶವನ್ನ ಮಾಡ್ಕೊತಾಳೆ, ನಾವು ಅದನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಒದಿಯೋ ಆಗ್ತಾ ಇದೆ. ಆದ್ರೂ ಕೂಡ ಆ ತಾಯಿ ಎಷ್ಟು ಕರುಣಾಮಯಿ. ಹಾಗಾಗಿ ಆ ತಾಯಿಗೆ ನಾವು ಕ್ಷಮೆಯನ್ನು ಬೇಡಬೇಕಂತೆ. ಅಮ್ಮ, ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ಅಮ್ಮ, ನಾನು ನಿನ್ನ ಮೇಲೆ ಪಾದವನ್ನು ಇಡ್ತಾ ಇದ್ದೀನಿ ತಾಯಿ, ನನ್ನ ಕ್ಷಮಿಸ್ಬಿಡು, ನನ್ನ ಅನುಗ್ರಹಿಸು ಅಂತ ಹೇಳಿ ಪ್ರಾರ್ಥನೆ ಅಂತೆ. ನೋಡಿ, ಇನ್ನೊಂದು ಬಹಳ ಮುಖ್ಯವಾಗಿ ಈ ರೈತಾಪಿ ಜನಗಳು ಈ ಹೊಲಗಳಿಗೆ ಹೋಗ್ತಾರೆ, ಅಲ್ಲಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಚೂಪಾಗಿರ್ತಕ್ಕಂಥ ಆಯುಧಗಳನ್ನು ಬಳಸಿ ಆ ಭೂಮಿಯನ್ನ ತಿವಿದು ಆ ಒಂದು ಗಿಡಗಳನ್ನು ಸಸ್ಯಗಳನ್ನು ನೆಡ್ತಾ ಇರ್ತಾರೆ. ಅವರು ಕಾಲಿಡೋ ಮುಂಚೆ ಆ ಭೂತಾಯಿಗೆ ನಮಸ್ಕಾರ ಮಾಡ್ತಾ ಇರತ್ತೆ. ಅಮ್ಮ, ನಾನೀಗ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಅಕಸ್ಮಾತ್ ಇವಾಗವರೆಗೂ ಯಾರು ಮಾಡ್ಲಿಲ್ಲ ಅಂದ್ರೆ ಇದನ್ನ ದಯವಿಟ್ಟು ಮಾಡಿ, ತುಂಬಾ ಒಳ್ಳೇದು. ಯಾಕೆಂತಂದ್ರೆ ಭೂದೇವಿಯ ಅನುಗ್ರಹ ತುಂಬಾ ಚೆನ್ನಾಗಾಗುತ್ತೆ. ಸುಮ್ಮನೆ ಕಾಲಿಟ್ಕೊಂಡು ಹೊರಟೋಗೋದಲ್ಲ ಇದ್ರ ಒಳಗಡೆ. ಯಾಕಂದ್ರೆ ಅದು ನಮ್ಗೆ ಆಹಾರವನ್ನ ಕೊಡ್ತಕ್ಕಂಥದ್ದು, ಧಾನ್ಯ ಲಕ್ಷ್ಮಿ ಕೊಡ್ತಕ್ಕಂಥದ್ದು. ಹಾಗಾಗಿ ಆ ಇದರಲ್ಲಿ ಇಳಿಯುವ ಮುಂಚೆ ಒಂದು ಸರ್ತಿ ಅಮ್ಮನನ್ನ ಪ್ರಾರ್ಥನೆ ಮಾಡ್ಬೇಕು. ನೋಡಿ, ಆ ಒಳಗಡೆ ಹೋದಾಗ ಅಲ್ಲಿ ಆಯುಧಗಳಿಂದ ತಿವಿದು ಎಲ್ಲ ಮಾಡೋದ್ರಿಂದ ಆ ದೇವಿಯನ್ನ ಪ್ರಾರ್ಥನೆ ಮಾಡ್ಬೇಕಂತೆ. ಅಮ್ಮ, ನಾನು ಈ ಆಹಾರವನ್ನ ಬೆಳೆಯೋದಕ್ಕೋಸ್ಕರವಾಗಿ ನಾನು ನಿನ್ನನ್ನು ತೊಂದರೆ ಕೊಡ್ತಾ ಇದ್ದೀನಿ, ಅದರಿಂದ ನಿನ್ಗೆ ಆಗಿರ್ತಕ್ಕಂಥ ನೋವಿಂದ ನಮ್ಮನ್ನ ಕ್ಷಮಿಸ್ಬಿಡು ತಾಯಿ, ನಮ್ಮನ್ನ ರಕ್ಷಿಸು, ಈ ಒಂದು ಬೆಳೆಯನ್ನ ಚೆನ್ನಾಗಿ ಬೆಳೆಯೋ ಹಾಗೆ ಮಾಡು, ಯಾವುದೇ ವಿಧವಾಗಿರ್ತಕ್ಕಂಥ ನಷ್ಟ ಇಲ್ಲದೆ ಇರೋ ರೀತಿಯಲ್ಲಿ ನೀನು ನಮ್ಗೆ ಕರುಣೆ ತೋರು ತಾಯಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಬೇಕಂತೆ. ಎಷ್ಟು ಅದ್ಭುತ ರೀ. ಆಮೇಲೆ ನೋಡಿ, ನಾವು ಮನೆಗಳ ಕಟ್ತಾ ಇರ್ತೀವಿ ಅಥವಾ ಇನ್ನೊಂದೇನೋ ಮಾಡ್ತಾ ಇರ್ತೀವಿ, ಅವಾಗ ಭೂಮಿ ಪೂಜೆಯನ್ನ ಮಾಡ್ತೀವಿ.
ಈ ಭೂಮಿ ಪೂಜೆಯನ್ನು ಮಾಡುವಾಗ ಅಲ್ಲೂ ಕೇಳ್ಕೊತೀವಿ, ಅಮ್ಮ ನಾನು ಈ ಒಂದು ಪ್ರದೇಶವನ್ನ ಈ ಒಂದು ಜಾಗವನ್ನ ನನ್ನ ವಾಸಕ್ಕೋಸ್ಕರ, ನನ್ನ ಕುಟುಂಬ, ನನ್ನ ವಂಶಕ್ಕೋಸ್ಕರವಾಗಿ ನಾನು ಈ ಸ್ಥಳವನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ, ಮನೆಯನ್ನ ಕಟ್ತಾ ಇದ್ದೀನಿ, ಅಥವಾ ಇನ್ನೊಂದು ಮಾಡ್ತಾ ಇದ್ದೀನಿ, ಅಥವಾ ವಾಣಿಜ್ಯ ಮಳಿಗೆಗಳನ್ನ ಕಟ್ತಾ ಇದ್ದೀನಿ. ಹಾಗಾಗಿ ಈ ಒಂದು ಕಾರ್ಯವನ್ನ ಆರಂಭ ಮಾಡ್ತಾ ಇದ್ದೀನಿ, ನಿನ್ನ ಮೇಲೆ ಇದನ್ನ ಕಟ್ತಾ ಇದ್ದೀನಿ, ನಿನ್ನ ಪೂಜೆ ಮಾಡ್ತಾ ಇದ್ದೀನಿ, ನೀನು ನನ್ನ ಪೂಜೆಯನ್ನ ಸ್ವೀಕಾರ ಮಾಡಿ ನನಗೆ, ನನ್ನ ಕುಟುಂಬದವರಿಗೆ, ವಂಶಸ್ಥರಿಗೆ ಎಲ್ರಿಗೂ ಕೂಡ ಒಳ್ಳೇದು ಮಾಡು ತಾಯಿ ಅಂತ ಹೇಳಿ ಪ್ರಾರ್ಥನೆ. ನೋಡಿ, ಇಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ಭಕ್ತಿ, ಶ್ರದ್ಧೆ, ನಾವು ಆ ಭೂಮಿ ಮೇಲೆ ಇಟ್ಟಿರ್ತಕ್ಕಂತಹ ಆ ಒಂದು ಪ್ರೀತಿ, ವಿಶ್ವಾಸ, ಆ ಒಂದು ತಾಯಿಯ ಮೇಲೆ ಇರ್ತಕ್ಕಂತಹ ಒಂದು ಮಹಾ ಆಸೆ ಎಲ್ಲವೂ ಕೂಡ ಯಾವುದು ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಅದ್ಭುತ ರೀ. ಹಾಗಾಗಿ ಇಂತಹ ಒಂದು ಭಾರತೀಯ ಸಂಸ್ಕೃತಿ ಎಲ್ಲೂ ನೋಡಕ್ಕಾಗಲ್ಲ. ಪ್ರತಿ ಒಂದರಲ್ಲೂ ಕೂಡ ನಾವು ದೇವಿಯನ್ನು ನೋಡ್ತೇವೆ. ಹಾಗಾಗಿ ಇಂತಹ ಮಹಿಮಾನ್ವಿತವಾಗಿರ್ತಕ್ಕಂತಹ ಈ ತಾಯಿ ಜಗದಂಬೆ ಭೂದೇವಿಗೆ ನಾವು ನಮಸ್ಕಾರವನ್ನು ಮಾಡೋಣ. ಆಮೇಲೆ ಮಹಿ ಅಂತಂದ್ರೆ ಇನ್ನೊಂದು ಅರ್ಥ ಏನು ಅಂತಂದ್ರೆ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು, ವಿಸ್ತಾರವಾಗಿರ್ತಕ್ಕಂಥದ್ದು, ಉತ್ಕೃಷ್ಟವಾಗಿರ್ತಕ್ಕಂಥದ್ದು, ಮಹತ್ವವಾಗಿರ್ತಕ್ಕಂಥದ್ದು ಅಂತ ಹೇಳಿ. ಹಾಗಾಗಿ ಎಲ್ಲವೂ ಕೂಡ ಆ ಜಗದಂಬೆ ಲಲಿತಾ ತ್ರಿಪುರ ಸುಂದರಿ ಆಗಿರೋದ್ರಿಂದ ಆಕೆ ಮಹಿ. ಮುಂದಿನ ನಾಮ ಗಣಾಂಬ. ನಾವು ಸಾಮಾನ್ಯವಾಗಿ ಈ ಒಂದು ಪದವನ್ನ ಗಣ ಅಂತ ಅಂತೀವಿ. ಗಣ ಅಂತಂದ್ರೆ ಏನು? ಸಮೂಹ ಅಥವಾ ಗುಂಪು. ಹಾಗೆ ಈ ಗಣ ಅಂತಂದಾಗ, ಗುಂಪು ಅಂತಂದಾಗ ನಾವು ಇನ್ನೊಂದು ಅರ್ಥ, ಗಣ ಅಂದ ತಕ್ಷಣ ಏನ್ ಹೇಳ್ತೀವಿ? ಗಣಪತಿ. ಗಣಪತಿ ಎಲ್ಲಿದ್ದಾನೆ ಅಂತಂದಾಗ ಗಣಾನಾಂತ್ವಾ ಅಂತೀವಿ. ಗಣಗಳ ಮಧ್ಯದಲ್ಲಿ ಅವನಿದಾನಂತೆ, ಅವನೆಲ್ಲೂ ಬೇರೆ ಕಡೆ ಇಲ್ಲ, ಗಣಗಳ ಮಧ್ಯದಲ್ಲಿದ್ದಾನೆ. ಪತಿ ಅಂತಂದ್ರೆ ಅಧಿಪತಿನೂ ಆಗ್ಬೋದು, ಅಥವಾ ಒಬ್ಬ, ಒಂದೇ ಒಂದು. ಯಾಕಂದ್ರೆ ಎಲ್ಲ ಗಣಗಳಿಗೆ ಅವನು ಒಬ್ಬನೇ ಒಬ್ಬ ಅಧಿಪತಿ. ನಾವು ಹಿಂದೆ ಗುಹಾ ಅಂತ ಹೇಳಿದಾಗ ಸೇನಾಧಿಪತಿ ಅಂತ ಹೇಳಿದ್ವಿ. ಯಾರಿಗೆ? ಗುಹಾ, ಷಣ್ಮುಖ, ಸುಬ್ರಹ್ಮಣ್ಯನಿಗೆ ಹೋದ ಎಪಿಸೋಡ್ ನಲ್ಲಿ ಹೇಳಿದ್ವಿ ನಾವು. ಹಾಗಾಗಿ ಗುಹಾ ಅಂದಾಗ ಹೇಗೆ ಅವನು ಸೇನಾಧಿಪತಿನ, ಹಾಗೆ ಇವನು ಗಣಪತಿ ಅಂದ್ರೆ ಎಲ್ಲ ಗಣಗಳಿಗೂ ಕೂಡ ಅವನು ಅಧಿಪತಿ. ಸುಮಾರು 7 ಕೋಟಿ ಮಂತ್ರಗಳಿದೆ ಅಂತ ಹೇಳಿದಾಗ 7 ಕೋಟಿ ಮಂತ್ರಗಳು ಕೂಡ ಗಣಗಳು. ನಾವು ಹಿಂದೆ ಹೇಳಿದ್ವಿ, ಮಂತ್ರಗಳ ಕೂಡ ಒಂದು ಸೇನೆ ಅಂತ. ಲಲಿತಾ ಸಹಸ್ರನಾಮದ ಹಿಂಗೆ ಹಲವಾರು ಒಂದು 2 ಎಪಿಸೋಡ್ ಹಿಂದೆನೆ ಹೇಳಿದ್ವಿ, ಮಂತ್ರಗಳು ಕೂಡ ಸೇನೆಗಳು ಅಂತ. ಆ ಸೇನೆಗಳ ಅಧಿಪತಿ ಅಂತ ನಾವು ಹೇಳಿದ್ವಿ. ಹಾಗಾಗಿ 7 ಕೋಟಿ ಮಂತ್ರಗಳ ಗಣ ಅಂತ ಅಂದಾಗ ಅದಕ್ಕೆಲ್ಲವೂ ಕೂಡ ಪತಿ ಯಾರು? ಗಣಪತಿ. ನೋಡಿ, ಇವನು ಬಂಡಾಸುರ ವಧೆಯ ಸಂದರ್ಭದಲ್ಲಿ ಬಂಡಾಸುರನ ಮಕ್ಕಳಾಗಿರ್ತಕ್ಕಂಥವರು ಯುದ್ಧಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಬಂಡಾಸುರನ ತಮ್ಮನಾಗಿರ್ತಕ್ಕಂಥವನು ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಯಂತ್ರವನ್ನ ತಯಾರು ಮಾಡಿ ಬಿಟ್ಬಿಡ್ತಾನೆ. ಆ ಯಂತ್ರವನ್ನ ತೆಗೆಯೋದಿಕ್ಕಾಗ್ಲಿ, ಅದನ್ನ ನಿಷ್ಫಲ ಮಾಡೋದಿಕ್ಕಾಗ್ಲಿ ಯಾರ ಕೈಲೂ ಆಗ್ತಿರೋದಿಲ್ಲ. ಹಾಗಾಗಿ ಗಣಪತಿನ ಕರೆದ್ರು. ಆ ಸಂದರ್ಭದಲ್ಲಿ ಆ ಗಣಪತಿ ಬಂದು ಆ ಒಂದು ಯಂತ್ರವನ್ನ ನಾಶನ ತೆಗೆದ ಅಂತ ಹೇಳಿ ನಾವು ಅದನ್ನ ಜ್ಞಾಪಿಸ್ಕೊಂಡ್ವಿ. ಆ ಸಂದರ್ಭದಲ್ಲಿ ಅವನ್ನೆಲ್ಲ ನಾಶ ಮಾಡ್ಬೇಕಾದ್ರೆ ಗಣಪತಿ ನಿಂತಾಗ ಅವನು, ಆ ರಾಕ್ಷಸರು ಕೂಡ ಅವ್ರ ಕಡೆನೂ ಕೂಡ ಆನೆ ಮುಖದಲ್ಲಿ ಇರ್ತಕ್ಕಂಥ ಅವ್ರನ್ನ ರಾಕ್ಷಸರನ್ನ ಕರ್ಕೊಂಡ್ ಬರ್ತಾರೆ. ಆಗ ಮಹಾಗಣಪತಿ ತನ್ನಲ್ಲಿರ್ತಕ್ಕಂತಹ ಆ 7 ಕೋಟಿ ಮಂತ್ರಗಳನ್ನೇ ಅಷ್ಟು ಗಣಪತಿ ಮುಖಗಳನ್ನ ಮಾಡಿ ಅವ್ರನ್ನ ಸೋಲಿಸ್ತಾನಂತೆ. ಇದನ್ನ ನಾವು ಬಹಳ ವಿಸ್ತಾರವಾಗಿ ನಾವು ಹೇಳಿದ್ವಿ ಹಿಂದೆ. ಹಾಗೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಸಮೂಹ ಅದು ಗಣಗಳು. ಆ ಗಣಗಳಿಗೆ ಅಧಿಪತಿ ಯಾರು? ಗಣಪತಿ. ಆ ಗಣಪತಿಗೆ ತಾಯಿ ಯಾರು? ಈ ಜಗದಂಬೆ ಆಗಿರ್ತಕ್ಕಂತಹ ಲಲಿತಾ ತ್ರಿಪುರ ಸುಂದರಿ. ಹಾಗಾಗಿ ಗಣಾಂಬ, ಗಣಪತಿಗೆ ಅಂಬಾ ತಾಯಿ ಆಗಿರೋದ್ರಿಂದ ಅವಳು ಗಣಾಂಬ. ಇವಳು ಮಾತೃಕಾವರಣ ರೂಪಿಣಿ. ಮುಂದಿನ ನಾಮ ಗುಹ್ಯಕಾರಾಧ್ಯ. ಇಲ್ಲಿ ನಾವು ಹೇಳಿದ್ವಿ ಗುಹ್ಯ ರೂಪಿಣಿ ಅಂತ ಹೇಳಿದ್ವಿ ಹಿಂದೆ. ಗುಹ್ಯ ಅಂತಂದ್ರೇನು? ಗುಪ್ತವಾಗಿ, ಸುಮ್ಮನೆ ಅರ್ಚ್ಕೊಂಡು ಆಡಂಬರ ಮಾಡಿಕೊಂಡು ಆ ತರದವಳಿಗೆ ಆಗೋದಿಲ್ಲ. ಪ್ರಶಾಂತವಾಗಿ ತನ್ನ ಬಹಿರ್ಗಿಂತ ಅಂತರ್ಪೂಜೆ ಬಹಳ ಇಷ್ಟ ಅವಳಿಗೆ, ಬೇಗ ಒಲಿದು ಬಿಡ್ತಾಳೆ.
ಹಾಗಾಗಿ ಇಂತಹ ಗುಹ್ಯರಿಂದ ಆರಾಧಿಸಲ್ಪಡ್ತಿರ್ತಕ್ಕಂಥವಳು ಅಂತ. ಗುಹ್ಯರು ಅಂದ್ರೆ ಯಾರು ಅಂತಂದ್ರೆ ಯಕ್ಷರು, ಗುಹ್ಯರು ಅನ್ನುವಂತಹ ಒಂದು ಪಂಗಡ, ಅದೊಂದು ಗ್ರೂಪ್. ಈ ಎರಡೂ ಸೇರಿ ಇವೆರಡಕ್ಕೂ ಕೂಡ ಅಧಿಪತಿ ಯಾರು ಅಂದ್ರೆ ಕುಬೇರ. ನಾವು ಹಿಂದೆ ಹೇಳಿದ್ವಿ ಕುಬೇರ ಅಂತಕ್ಕಂಥ ವಿಷಯ. ಕುಬೇರನಿಗೆ 9 ಅಂಗಗಳಿದೆ. ಅವರೆಲ್ಲ ಅದನ್ನ ನೋಡ್ಕೋತಾರೆ. ಅದನ್ನ ಬಹಳ ಚೆನ್ನಾಗಿ ಅಲ್ಲಿ ನಾವು ಅರ್ಥ ಮಾಡ್ಕೊಂಡಾಯ್ತು. ಈ ಕುಬೇರನಿಗೂ ಕೂಡ ಕುಬೇರ ಇವರಿಬ್ಬರಿಗೂ ಕೂಡ ಅಧಿಪತಿ. ಹಾಗಾಗಿ ಕುಬೇರ ವಿದ್ಯೆ ಅಂತ ತಗೊಂಡಾಗ ನಾವು ಹೇಳಿದ್ವಿ, ಕುಬೇರ ವಿದ್ಯೆ ಅಂತ ಹೇಳಿದ್ವಿ, ಶ್ರೀವಿದ್ಯಾನ ಪ್ರತಿಪಾದಿಸಿ ಶ್ರೀವಿದ್ಯಾನ ಉಪಾಸನೆ ಮಾಡಿ ಜಗದಂಬೆ ಅನುಗ್ರಹಕ್ಕೆ ಪಾತ್ರರಾದವ್ರ ಪೈಕಿ ಕುಬೇರನು ಒಬ್ಬ ಅಂತ. ಚಂದ್ರವಿದ್ಯಾ, ಇದೆಲ್ಲ ಹೇಳಿದ್ವಿ ನಾವು. ಹಾಗಾಗಿ ಈ ಕುಬೇರ ಕೂಡ ಒಂದು ವಿದ್ಯೆಯನ್ನು ಹೇಳ್ದ. ಹಾಗಾಗಿ ಅದು ಕುಬೇರ ವಿದ್ಯಾ. ಇಂತಹ ಕುಬೇರನಂತಹ ಹಾಗೂ ಯಕ್ಷರು, ಗುಹ್ಯರು ಸೇರಿ ಆ ಜಗನ್ಮಾತೆಯನ್ನು ಆರಾಧನೆ ಮಾಡಿ ಆ ಯಜ್ಞ ತಾಯಿಯನ್ನ ಒಲಿಸ್ಕೊಂಡು ಅವಳ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಹಾಗಾಗಿ ಇಂತಹ ಗುಹ್ಯರಿಂದ ಪೂಜಿಸಲ್ಪಟ್ಟವಳು, ಆರಾಧಿಸಲ್ಪಟ್ಟವಳು ಯಾರು ಅಂತಂದ್ರೆ ಇವಳು ಗುಹ್ಯಕಾರಾಧ್ಯ. ಇಲ್ಲಿ ಗುಹ್ಯಕರು ಅಂತಂದ್ರೆ ಏನ್ ಮಾಡ್ತಾರೆ, ಯಾತಕ್ಕೋಸ್ಕರ ಈ ದೇವಿಯನ್ನ ಈ ಗುಹ್ಯರು ಪೂಜೆ ಮಾಡ್ತಾರೆ ಅಂತಂದ್ರೆ ಈ ಐಶ್ವರ್ಯವನ್ನ ಪಡೆಯೋದಕ್ಕೋಸ್ಕರವಾಗಿ. ಯಾಕಂದ್ರೆ ಎಲ್ರಿಗೂ ಕೂಡ ಐಶ್ವರ್ಯವನ್ನ ಕೊಡ್ಬೇಕಾಗಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ಇದು. ಹಾಗಾಗಿ ಇಂತಹ ಹಣಕಾಸಿನ ಡಿಪಾರ್ಟ್ಮೆಂಟ್. ಹಾಗಾಗಿ ಈ ಒಂದು ಹಣವನ್ನು ಒದಗಿಸ್ಬೇಕು ಅಥವಾ ಐಶ್ವರ್ಯವನ್ನು ಒದಗಿಸ್ಬೇಕು ಅಂತಂದ್ರೆ ಜಗನ್ಮಾತೆಯ ಅನುಗ್ರಹ ಬೇಕು. ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ಜಗನ್ಮಾತೆಯಿಂದ ಪಡಿಬೇಕು ಅಂತಂದ್ರೆ ಆ ತಾಯಿಯನ್ನ ಅವರು ಆರಾಧಿಸ್ತಾರೆ. ಹಾಗಾಗಿ ಇಂತಹ ಆರಾಧನೆಗೆ ಒಳಪಟ್ಟವಳಾಗಿರೋದ್ರಿಂದ ಅವಳು ಗುಹ್ಯಕಾರಾಧ್ಯ. ಹಾಗೆ ನಾವು ಇನ್ನೊಂದು ಹೇಳ್ತೀವಿ ಅಂತಂದ್ರೆ ಇದನ್ನ 3 ರೀತಿಯಲ್ಲಿ ಪೂಜೆ ಮಾಡಬೇಕು, ತಾಯಿಯನ್ನ ಆರಾಧಿಸ್ಬೇಕು ಅನ್ನೋ ಮಾತನ್ನು ಹೇಳಿದ್ವಿ. ಒಂದು ಹೃದಯ, ಇನ್ನೊಂದು ಭ್ರೂಮಧ್ಯ. ಭ್ರೂಮಧ್ಯ ಅಂದ್ರೆ ಇದು ಆಜ್ಞಾ ಚಕ್ರ ಇರ್ತಕ್ಕಂಥದ್ದು. 3ನೇದು ಒಂದು ಸಹಸ್ರಾರ. ಇದನ್ನ ನಾವು ಅಭ್ಯಾಸದ ಮೂಲಕನೇ ನಾವು ಅದನ್ನು ಪಡಿಬೇಕಾಗತ್ತೆ. ಹಾಗಾಗಿ ಇಂತಹ ರೀತಿಯಲ್ಲಿ ಪೂಜೆ ಮಾಡಿ ಆರಾಧನೆ ಮಾಡ್ತಿರ್ತಕ್ಕಂತಹ ಆ ಗುಹ್ಯರಿಂದ ಪೂಜಿಸಲ್ಪಡ್ತಾ ಇದ್ದಾಳೆ. ಹಾಗಾಗಿ ಅವಳು ಗುಹ್ಯಕಾರಾಧ್ಯ. ಮುಂದಿನ ನಾಮ ಕೋಮಲಾಂಗಿ. ಇದು ಸಾಮಾನ್ಯವಾಗಿ ಎಲ್ರಿಗೂ ಅರ್ಥ ಆಗುವಂತ ನಾಮ ಇದು. ತಾಯಿ ಇದುವರೆಗೂ ಕೂಡ ವಶಿನ್ಯಾದಿ ವಾಗ್ದೇವತೆಗಳು ತಾಯಿಯ ತತ್ವ ರೂಪವನ್ನ ಹೇಳ್ತಾ ಇದ್ದಾರೆ. ಈಗ ಅಲ್ಲಿಂದ ಸಣ್ಣದಾಗಿ ಒಂದು ಡೈವರ್ಷನ್ ತಗೊಂಡಿದ್ದಾರೆ. ಏನಪ್ಪಾ ಅಂತಂದ್ರೆ ಆ ತಾಯಿಯ ದಿವ್ಯ ಮಂಗಳ ವಿಗ್ರಹದ ರೂಪವನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಆ ತಾಯಿಯ ಶರೀರ ಎಂಥದ್ದು ಅಂತಂದ್ರೆ ಕೋಮಲತ್ವವಾಗಿರ್ತಕ್ಕಂಥದ್ದು, ಸುಕೋಮಲವಾಗಿರ್ತಕ್ಕಂತಹ, ಅತ್ಯಂತ ಸೌಂದರ್ಯವಾಗಿರ್ತಕ್ಕಂತಹ ಆ ಜಗನ್ಮಾತೆಯ ಶರೀರ. ಹಾಗಾಗಿ ಅಂತಹ ಕೋಮಲವಾಗಿರ್ತಕ್ಕಂತಹ ಶರೀರ ಹೊಂದಿರತಕ್ಕಂತಹ ಲಲಿತಾ ತ್ರಿಪುರ ಸುಂದರಿ ಕೋಮಲಾಂಗಿ. ನಾವು ಹಿಂದೆ ತುಂಬಾ ಹೇಳಿದ್ವಿ ಆ ಜಗನ್ಮಾತೆಯನ್ನ, ಆ ಒಂದು ಲಾವಣ್ಯವನ್ನ ವರ್ಣಿಸ್ತಾ ಇದ್ದಾಗ ನಾವು ಹೇಳಿದೀವಿ. ಆಗ ಅದನ್ನ ತಿರ್ಗಾ ಹೇಳಿದ್ರೆ ಇನ್ನೊಂದು 25-6 ಎಪಿಸೋಡ್ ಅದೇ ಆಗ್ಬಿಡುತ್ತೆ. ಹಾಗಾಗಿ ಕೋಮಲಾಂಗಿ ಅಂತಂದಾಗ ಕೋಮಲವಾಗಿರ್ತಕ್ಕಂತಹ ಶರೀರವನ್ನು ಹೊಂದಿರತಕ್ಕಂತಹ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ. ಮುಂದಿನ ನಾಮ ಗುರುಪ್ರಿಯ. ಗುರುಪ್ರಿಯ ಮೊದಲನೇ ಗುರು ಯಾರು? ಶಿವಾಯ ಗುರುವೇ ನಮಃ. ಶಿವನಿಂದಾನೇ ಶ್ರೀವಿದ್ಯಾ ಎಲ್ರಿಗೂ ಪ್ರಾರಂಭವಾಗಿ ಬಂದಿದ್ದು. ಹಾಗಾಗಿ ಆ ಶ್ರೀವಿದ್ಯಾ ಎಲ್ರಿಗೂ ಕೂಡ ಆ ಗುರುವಿನಿಂದ ಬಂದಿದ್ದರಿಂದ ಆ ಗುರು ಯಾರು? ಶಿವ. ಆ ಶಿವನಿಗೆ ಪ್ರಿಯ ಯಾರು? ಜಗನ್ಮಾತೆ. ಹಾಗಾಗಿ ಅವಳು ಲೋಕಗಳೆಲ್ಲ ಗುರು ಆದ್ರಿಂದ ಆ ಲೋಕಗಳ ಗುರುಗಳಿಗೆ ಗುರು ಯಾರು? ಈಶ್ವರ. ಅವನ ಪತ್ನಿ ಅವಳಿಗೆ ಆ ಗುರುಗೆ ಪ್ರಿಯವಾಗಿರೋದ್ರಿಂದ ಅವಳು ಗುರುಪ್ರಿಯ. ನೋಡಿ, ಮತ್ತೆ ಇಷ್ಟೊಂದು ಜನ ಗುರುಗಳಿದಾರಲ್ಲ ಅಂದ್ರೆ ಆ ಮೇನ್ ಶಿವಗುರು ಅಲ್ಲಿಂದ ಕೆಳಗಡೆ ಬಂದು ಮುಂದಕ್ಕೆ ಎಲ್ಲರೂ ಕೂಡ ಅವನ ಆಶೀರ್ವಾದ, ಅವನ ಒಂದು ಅನುಗ್ರಹ, ಅವನು ಹಾಕೊಟ್ಟಿರ್ತಕ್ಕಂತಹ ಒಂದು ಪೀಠಿಕೆ, ಅದೆಲ್ಲದ್ರಿಂದನೂ ಕೂಡ ಆಶೀರ್ವಾದ ಯಾವುದು ಕಂಟಿನ್ಯೂ ಆಗಿ ಇದುವರೆಗೂ ನಮ್ಮ ಒಂದು ಜನರೇಷನ್ ವರೆಗೂ ಬರ್ತಿದೆ. ಹಾಗೆ ಅದು ಕೂಡ ಹಾಗೆ ಕಂಟಿನ್ಯೂ ಆಗ್ಲಿ ಅಂತ ಹೇಳಿ. ಹಾಗಾಗಿ ಅಂತಹ ತಾಯಿ ಶಿವನಿಗೆ ಪ್ರಿಯಳಾಗಿರೋದ್ರಿಂದ
ಅವಳು ಶಿವಪ್ರಿಯ. ಇಲ್ಲಿ ಶಿವ ಅಂತಂದ ತಕ್ಷಣ ನಾವು ಯಾವ್ದನ್ನ ನೆಕ್ಸ್ಟ್ ತಗೋತೀವಿ? ದಕ್ಷಿಣಾಮೂರ್ತಿ. ನೋಡಿ, ಈ ದಕ್ಷಿಣಾಮೂರ್ತಿ ಅಂತಂದಾಗ ಇಲ್ಲಿ ಎರಡು ವಿಷಯ. ದಕ್ಷಿಣಾಮೂರ್ತಿ ಬ್ರಹ್ಮಚಾರಿನ ಅಂತಂದಾಗ ನೋಡಿ, ಇಲ್ಲಿ ಎರಡು ಮುಂದಿನ ನಾಮದಲ್ಲಿ ಏನು ಅಂತ ಹೇಳ್ತೀನಿ. ದಕ್ಷಿಣಾಮೂರ್ತಿ ವಿಶೇಷ ನೋಡಿ. ಆ ದಕ್ಷಿಣಾಮೂರ್ತಿ ಅಂದಾಗ ಅಲ್ಲೂ ಕೂಡ ಶಿವಶಕ್ತಿಯರು ಇರ್ತಕ್ಕಂಥದ್ದು. ಯಾಕೆ ಅನ್ನೋದನ್ನ ನಾನು ಮುಂದಿನ ನಾಮಗಳಲ್ಲಿ ಹೇಳೋಣ. ಹಾಗಾಗಿ ತಾಯಿ ಜಗನ್ಮಾತೆಯಾಗಿರ್ತಕ್ಕಂತಹ ಲಲಿತಾದೇವಿ ಪರಮೇಶ್ವರನಲ್ಲಿ ಐಕ್ಯವಾಗಿರ್ತಕ್ಕಂತಹ ಆ ದಿವ್ಯ ಮಂಗಳ ಮೂರ್ತಿ ದಕ್ಷಿಣಾಮೂರ್ತಿ. ಹಾಗಾಗಿ ಈ ಅಷ್ಟೋತ್ತರದಲ್ಲಿ ಕೂಡ ಹೇಳ್ತೀವಿ, ಸಾಕ್ಷಾತ್ ಶ್ರೀ ದಕ್ಷಿಣಾಮೂರ್ತಿ ಮನೋಜ್ಞಾಯೈ ನಮೋ ನಮಃ ಅಂತ ಹೇಳಿ. ಹಾಗಾಗಿ ಆ ದಕ್ಷಿಣಾಮೂರ್ತಿಯಲ್ಲಿ ಅವಳು ಲೀನವಾಗಿರೋದ್ರಿಂದ ಆಕೆ ಅವನು ಒಬ್ಬನೇ ಆಗಿ ಕಾಣಿಸ್ತಾನೆ. ಹಾಗಾಗಿ ಅಂತಹ ಗುರುವಿನ ಪ್ರಿಯೆ ಆಗಿರೋದ್ರಿಂದ ಆಕೆ ಗುರುಪ್ರಿಯ. ಮುಂದಿನ ನಾಮ ಸ್ವತಂತ್ರ. ಸ್ವತಂತ್ರ ಅಂದ ತಕ್ಷಣ ನಮಗೆ ಜ್ಞಾಪಕ ಬರೋದೇನು ಅಂದ್ರೆ ಇಂಡಿಪೆಂಡೆಂಟ್. ಯಾರು ಕೂಡ ಅವಳಿಗೆ ತೊಂದರೆ ಕೊಡೋದಿಲ್ಲ, ಅಥವಾ ಅವಳು ಯಾರ ಮೇಲೂ ಕೂಡ ಡಿಪೆಂಡ್ ಆಗಿಲ್ಲ. ಸರ್ವತಂತ್ರ ಸ್ವತಂತ್ರಳು, ಇದು ಜನರಲ್ ಆಗಿ ನಾವು ಹೇಳ್ತಕ್ಕಂಥದ್ದು. ಈ ನಾಮ ಈಗ ಸ್ವತಂತ್ರ ಇಂದ ಆರಂಭ ಮಾಡಿ, ಈ ನಾಮ ಸ್ವತಂತ್ರ ಇಂದ ಆರಂಭ ಮಾಡಿ ಶಿವಜ್ಞಾನ ಪ್ರದಾಯಿನಿ ವರ್ಗೂ ಕೂಡ ಅದು ಒಂದು ಗುಚ್ಚು, ಅದೊಂದು ಗುಂಪು ಅಂತ ಹೇಳ್ತಾರೆ. ಇಲ್ಲಿ ಶ್ರೀವಿದ್ಯಾ ಅಂತಂದ್ರೇನು? ಜಗನ್ಮಾತೆ ಆಗಿರ್ತಕ್ಕಂಥ ತಾಯಿ. ಅದಕ್ಕೆ ಎರಡನೇ ಮಾತೇ ಇಲ್ಲ. ಶ್ರೀವಿದ್ಯಾ ಅಂತಂದ್ರೆ ಜಗನ್ಮಾತೆ, ಆ ತಾಯಿ. ಹಾಗಾಗಿ ಅದು ಎಂತಹ ವಿದ್ಯೆ? ಸ್ವತಂತ್ರವಾಗಿರ್ತಕ್ಕಂತಹ ವಿದ್ಯಾ. ಇಲ್ಲಿ ತಂತ್ರ ಅಂತಂದ್ರೆ ಏನು ಅಂತಂದಾಗ ಭಗವಂತನನ್ನ ಆರಾಧಿಸ್ತಕ್ಕಂತಹ ಒಂದು ಪದ್ಧತಿ. ನಾವು ಜನರಲ್ ಆಗಿ ಮಾತಾಡುವಾಗ ಹೇಳ್ತೀವಿ, ಏನ್ ತಂತ್ರ ಉಪಯೋಗಿಸಿದಾನಪ್ಪ ಅಂತ, ಅಂದ್ರೆ ಏನ್ ಐಡಿಯಾ ಮಾಡಿದಾನೆ ಅಂತ. ಹಾಗಾಗಿ ಏನಪ್ಪಾ ಏನ್ ತಂತ್ರ ಹೂಡ್ತಾ ಇದೆಯಾ ಇದ್ ಮಾಡಕ್ಕೆ, ಏನಪ್ಪಾ ನಿಂದ ತಂತ್ರ ಅಂತ ಕೇಳ್ತೀವಿ ನಾವು. ತಂತ್ರ ಅಂತಂದಾಗ ಮಾಡ್ತಕ್ಕಂತಹ ಪದ್ಧತಿ. ಇಲ್ಲಿ ತಂತ್ರ ಅಂತಂದಾಗ ದೇವಿಯನ್ನು ಆರಾಧಿಸ್ತಕ್ಕಂಥ ಪದ್ಧತಿ. ಹಾಗಾಗಿ ಆ ತಂತ್ರ ಅಂತಂದಾಗ ಭಗವಂತನನ್ನ ಆರಾಧಿಸುವ ಪದ್ಧತಿ ಅಂತಂದಾಗ, ಈಗ ಇಲ್ಲಿ ನಾವು ಯಾವ ತಂತ್ರವನ್ನ ಈ ಉಪಾಧಿಯಲ್ಲಿ ಬಳಸಿ ನಾವು ಏನು ಬೇಕೋ ಅದನ್ನು ಪಡ್ಕೊಂತೀವಿ. ಇಂಥದ್ದು ಬೇಕು ಅಂದಾಗ ಯಾವುದೋ ಒಂದು ತಂತ್ರದ ಮೂಲಕ ಆರಾಧನೆ ಮಾಡಿ ನಾವು ಅದನ್ನ ಪಡ್ಕೋತೀವಿ, ಅದು ಉಪಾಧಿನೇ. ಆದರೆ ಈ ಸ್ವತಂತ್ರ ಅಂತಕ್ಕಂಥದ್ದು ಏನು ಅಂತಂದ್ರೆ, ಇಲ್ಲಿ ನಾವು ಪಡ್ಕೊಳ್ಳೋದು ಬರೀ ಉಪಾಧಿಗಳೇ. ನಾವು ಅದಕ್ಕಿಂತ ಮೇಲ್ಗಡೆ ಇದು ತುರ್ಯಾವಸ್ಥೆಗೆ ಹೋಗ್ಬೇಕು ಅಂತಂದ್ರೆ ಇನ್ನೂ ಅನೇಕ ಬೆತ್ತಡಗಳನ್ನ ಮಾಡ್ಕೋಬೇಕು. ಆದ್ರೆ ಜಗನ್ಮಾತೆ ಎರಡೂ ಹೌದು. ಅವಳು ಇಹ ಪರ ಎರಡನ್ನೂ ಕೂಡ ಅವಳು ಕರುಣಿಸ್ತಿರೋದ್ರಿಂದ ಅವಳು ಮೋಕ್ಷಕರಿ. ಹಾಗಾಗಿ ಅವಳು ಸ್ವತಂತ್ರ. ಹಾಗಾಗಿ ಇನ್ನೊಂದು ಅರ್ಥ ಏನಂತಂದ್ರೆ, ಅವಳಿಗೆ ಯಾವುದೇ ಅಡ್ಡಿ ಆತಂಕಗಳು ಇಲ್ಲ. ಹಾಗಾಗಿ ಅವಳು ಸರ್ವತಂತ್ರ ಸ್ವತಂತ್ರ. ಮುಂದಿನ ನಾಮ ಸರ್ವತಂತ್ರೇಶಿ ಅಂತ. ಇಲ್ಲಿ ನಾವು ತಂತ್ರ ಅಂತಂದಾಗ ಮೆಥಡ್ ಅಂತ ಹೇಳಿದ್ವಿ. ಇಲ್ಲಿ ಅರ್ಥ ಏನು ಅಂತಂದ್ರೆ ಶಾಸ್ತ್ರ ಅಂತ. ನೋಡಿ, ಒಂದೇ ಪದಕ್ಕೆ ಬೇರೆ 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 ಅರ್ಥಗಳನ್ನು ಹೇಳ್ತಾ ಹೋಗ್ತಾರೆ. ಹಾಗಾಗಿ ತಂತ್ರ ಅಂತಂದ್ರೆ ಶಾಸ್ತ್ರ ಅಂತ ಕೂಡ ಕರೀತಾರೆ. ಸರ್ವಶಾಸ್ತ್ರಗಳಿಗೂ ಕೂಡ ಆ ತಾಯಿನೇ ಈಶ್ವರಿ. ನಾವು ಯಾವುದೇ ತಂತ್ರ ಉಪಯೋಗಿಸ್ಲಿ ಅದಕ್ಕೆಲ್ಲ ಕೂಡ ಈಶ್ವರಿ ಲೀಡರ್, ಮಹಾರಾಜ್ಞಿ ಆಗಿರೋದ್ರಿಂದ ಅವಳು ಅದಕ್ಕೂ ಕೂಡ ಅವಳು ಈಶ್ವರಿ. ಎಲ್ಲದಕ್ಕೂ ಕೂಡ ಸರ್ವ ವಿದ್ಯೆಗೂ ಕೂಡ ಆಕೆನೇ ನಿಯಾಮಕಳು. ಗೊತ್ತಾಗ್ತಾ ಇದೆಯಾ? ಹಾಗಾಗಿ ಇಲ್ಲಿ ತಾಯಿ ಉತ್ಕೃಷ್ಟಳು ಅಂತಂದಾಗ ಯಾವ ರೂಪಿಣಿ ಅವಳು? ದಕ್ಷಿಣಾಮೂರ್ತಿ ರೂಪಿಣಿ ಅಂತ ಹೇಳಿ. ಆಮೇಲೆ ಎಲ್ಲದಕ್ಕಿಂತ ದೊಡ್ಡ ವಿದ್ಯೆ ಯಾವುದು ಅಂತಂದ್ರೆ ಬ್ರಹ್ಮವಿದ್ಯೆ. ಇದನ್ನ ಯಾತಕ್ಕೋಸ್ಕರ ಪ್ರತ್ಯೇಕಿಸ್ಬಿಟ್ಟಿದ್ದಾರೆ ಅಂದ್ರೆ, ಇದ್ರಲ್ಲಿ ಒಂದು ಬಹಳ ವಿಶೇಷ ಏನು ಅಂತಂದ್ರೆ, ಕೇವಲ ಲೌಕಿಕ ವಿಷಯ ಅಲ್ಲದೆ, ಕೇವಲ ಲೌಕಿಕ ವಿಷಯ ಇಲ್ಲದೆ ಅದರಲ್ಲಿ ಇರೋದೇ ಇಲ್ಲ. ಜ್ಞಾನ ಮಾತ್ರ ಕೊಡ್ತಕ್ಕಂತಹ ಒಂದು ವಿಷಯ ಅಂದ್ರೆ ಬ್ರಹ್ಮವಿದ್ಯೆ ಅಂತಂದ್ರೆ ಲೌಕಿಕ ವಿಷಯಗಳು ಏನು ಇರೋದಿಲ್ಲ, ಬರೀ ಜ್ಞಾನ ಮಾತ್ರ ಪ್ರಸಾದಿಸ್ತಕ್ಕಂತಹ ವಿದ್ಯೆ ಬ್ರಹ್ಮವಿದ್ಯೆ. ಹಾಗೆ ಇಲ್ಲಿ ಇನ್ನೊಂದೇನು ಅಂತಂದ್ರೆ,
ಅವು ಲೌಕಿಕ ವಿಷಯ ಕೊಡೋದಿಲ್ಲ ಅಂತ ಹೇಳಿದ್ವಿ. ಲೌಕಿಕ ವಿಷಯವನ್ನು ತಿಳಿಸ್ತಕ್ಕಂತಹ ಅನೇಕ ಗ್ರಂಥಗಳು, ಅನೇಕ ವಿಷಯಗಳಿದೆ. ಅವು ಈ ಬ್ರಹ್ಮವಿದ್ಯೆಯನ್ನು ಹೇಳೋದಿಲ್ಲ. ಅವುಗಳ ಮಾರ್ಗ ಮಾತ್ರ ಹೇಳುತ್ತೆ ಬಿಟ್ರೆ ಬ್ರಹ್ಮವಿದ್ಯೆ ಹೇಳೋದಿಲ್ಲ. ಹಾಗಾಗಿ ಬ್ರಹ್ಮವಿದ್ಯೆ ಲೌಕಿಕವನ್ನು ಹೇಳೋದಿಲ್ಲ. ಬೇರೆ ಎಲ್ಲ ವಿದ್ಯೆಗಳು ಕೂಡ ಒಂದು ಬ್ರಹ್ಮವಿದ್ಯೆ ಕಡೆಗೆ ಹೋಗ್ತಕ್ಕಂಥ ಒಂದು ಮಾರ್ಗ. ಹಾಗೆ ಅಲ್ಲಿ ಬ್ರಹ್ಮವಿದ್ಯೆ ಬಗ್ಗೆ ಅವರು ಹೇಳೋದಿಲ್ಲ. ಹಾಗಾಗಿ ಸರ್ವತಂತ್ರೇಶಿ ಅಂತಂದ್ರೆ ಇವಳು ಎಲ್ಲವೂ ಕೂಡ ಅವಳೇ ಬ್ರಹ್ಮವಿದ್ಯಾ ಹಾಗಾಗಿ ಬ್ರಹ್ಮವಿದ್ಯೆ ಯಾರಿಂದ ಬರುತ್ತೆ? ಯಾರ ರೂಪಿಣಿ ಅಂದ್ರೆ ಮತ್ತೆ ಯಾವ ವಿದ್ಯೆ ಅದು? ದಕ್ಷಿಣಾಮೂರ್ತಿ ವಿದ್ಯಾ. ಪರಮೇಶ್ವರನಿಂದ ಇಮಿಡಿಯೇಟ್ ಆಗಿ ಬಂದಿರೋದೆ ಅಲ್ಲಿ ದಕ್ಷಿಣಾಮೂರ್ತಿ, ಯಾಕಂದ್ರೆ ಅವನ ಪರಮೇಶ್ವರನೇ. ಹಾಗಾಗಿ ಆ ಪರಮೇಶ್ವರನಿಂದ ಬಂದಿರತಕ್ಕಂಥ ವಿದ್ಯಾ ದಕ್ಷಿಣಾಮೂರ್ತಿ ವಿದ್ಯಾ. ಆಮೇಲೆ ಪ್ರತಿ ವಿದ್ಯೆಗೂ ಕೂಡ ಬೇರೆ ಬೇರೆ ರೂಪದಲ್ಲಿ ಅವನು ಕಾಣಿಸ್ಕೋತಾನೆ. ದಕ್ಷಿಣಾಮೂರ್ತಿನೇ ಆಗಿ ಬೇರೆ ಬೇರೆ ವಿದ್ಯೆಯಲ್ಲಿ ಬೇರೆ ಬೇರೆ ರೂಪದಲ್ಲಿ ಅವರು ಕಾಣಿಸ್ಕೋತಾ ಇದ್ದಾನೆ. ಹಾಗಾಗಿ ಶ್ರೀ ವಿದ್ಯಾ ನಮಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆ ಪರಮಾತ್ಮ ನಮಗೆ ದಕ್ಷಿಣಾಮೂರ್ತಿ ರೂಪದಲ್ಲಿ ಕಾಣಿಸ್ಕೋತಾನೆ ಅಂತ ಹೇಳಿ ಮುಂದಿನ ನಾಮ ಅದ್ಭುತವಾಗಿರ್ತಕ್ಕಂಥ ನಾಮ ದಕ್ಷಿಣಾಮೂರ್ತಿ ರೂಪಿಣಿ. ನೋಡಿ, ಬಹಳ ಏನ್ ಹೇಳಿ ಇದಕ್ಕೆ, ಅದು ಅನುಭವಿಸೇ ನೋಡ್ಬೇಕಷ್ಟೆ. ಯಾಕಂದ್ರೆ ಇದನ್ನ ಹೇಳೋದಕ್ಕೆ ಅದು ಏನು ಹೇಳೋ ಗೊತ್ತಿಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಈ ಒಂದು ದಕ್ಷಿಣಾಮೂರ್ತಿ ನೋಡಿ, ದಕ್ಷಿಣಾಮೂರ್ತಿ ರೂಪದಲ್ಲಿ ಇರ್ತಕ್ಕಂತಹ ಆ ಜಗನ್ಮಾತೆ ಅಂತ ನಾವು ಹೇಳಿದ್ವಿ. ದಕ್ಷಿಣಾಮೂರ್ತಿ ರೂಪದಲ್ಲಿ ಕರುಣಿಸಿರ್ತಕ್ಕಂತಹ ವಿದ್ಯೆ ಯಾವುದು? ದಕ್ಷಿಣಾಮೂರ್ತಿ ವಿದ್ಯಾ. ಇದಕ್ಕೆ ಒಂದು ಕಥೆ ಇದೆಯಂತೆ. ಸನಕ ಸನಂದನ ಸನತ್ಕುಮಾರ ಸನಗಾದಿಗಳು ಎಲ್ಲರೂ ಕೂಡ ಒಂದು ಸತಿ ಕೈಲಾಸಕ್ಕೆ ಹೋಗ್ತಾರಂತೆ. ಯಾತಕ್ಕೋಸ್ಕರ ಹೋಗ್ತಾರೆ ಅಂತಂದ್ರೆ ಅಲ್ಲಿ ಬ್ರಹ್ಮವಿದ್ಯೆಯ ಬಗ್ಗೆ ಜ್ಞಾನವನ್ನ, ಇನ್ನೂ ಹೆಚ್ಚಾದ ಜ್ಞಾನವನ್ನ ಈ 4 ಜನ ಇದಾರಲ್ಲ, ಅವರು ವಿಷ್ಣು ಸ್ವರೂಪರು, ವಿಷ್ಣು ಅಂಶದಿಂದ ಹುಟ್ಟಿರ್ತಕ್ಕಂಥವ್ರು. ಆ ಮುನಿಗಳು, ಸನಕ ಸನಂದನರು, ಅವರುಗಳು ಈಶ್ವರನ ಹತ್ರ ಬ್ರಹ್ಮಜ್ಞಾನ ಪಡೆಯೋದಕ್ಕೋಸ್ಕರ ಹೋಗ್ತಾರಂತೆ. ಅಲ್ಲಿ ಹೋದಾಗ ಈಶ್ವರ ತನ್ನ ಒಂದು ಪರಿವಾರದ ಜೊತೆನಲ್ಲಿ ಸುತ್ತ ಕೂರಿಸ್ಕೊಂಡು ಪಾರ್ವತಿ ಜೊತೆ ತಾನು ನಾಟ್ಯವನ್ನ ಮಾಡ್ತಿದ್ದಾನೆ. ಶಿವ ಪಾರ್ವತಿ ಸಂತೋಷವಾಗಿ ನೃತ್ಯವನ್ನ ಮಾಡ್ತಾ ಇದ್ದಾರೆ, ನಾಟ್ಯವನ್ನ ಮಾಡ್ತಾ ಇದ್ದಾರೆ, ಆನಂದದಲ್ಲಿದ್ದಾರಂತೆ. ಇವರುಗಳು ಅಲ್ಲಿಗೆ ಹೋಗ್ತಾರೆ. ಹೋಗಿ ನೋಡ್ತಾರೆ, ಅವರಿಬ್ಬರು ನಾಟ್ಯವನ್ನು ನೋಡಿದ್ಬಿಟ್ಟು ಈ ಸಂಸಾರಿ ನಮಗೆ ಬ್ರಹ್ಮಜ್ಞಾನವನ್ನು ಹ್ಯಾಕ್ ಕೊಡ್ತಾನೆ? ಅದು ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ ಇವನಿರೋದು ಪ್ರವೃತ್ತಿ ಮಾರ್ಗ. ಯಾರು? ಈಶ್ವರ ಪಾರ್ವತಿ ಈಗ ನೃತ್ಯ ಮಾಡ್ತಿರೋದನ್ನ ನೋಡಿ ಈ ಸನಕ ಸನಂದನ ಏನ್ ಅನ್ಕೋತಾರೆ, ಇವರು ಪ್ರವೃತ್ತಿ ಮಾರ್ಗ. ನಾವು ಹಿಂದೆ ಹೇಳಿದ್ವಿ ಪ್ರವೃತ್ತಿ ನಿವೃತ್ತಿ ಅಂತ ಹೇಳಿ. ಪ್ರವೃತ್ತಿ ಅಂತಂದ್ರೆ ಏನು? ಸಂಸಾರಿಗಳು ಮಾಡ್ತಕ್ಕಂಥದ್ದು. ನಿವೃತ್ತಿ ಅಂತಂದ್ರೆ ಏನು? ಈ ಸನ್ಯಾಸಿಗಳು ಮಾಡ್ತಕ್ಕಂಥ ಬೈರಾಗಿಗಳು ಮಾಡ್ತಕ್ಕಂಥದ್ದು. ಇವ್ರಿಗೆ ಬೇಕಾಗಿರೋದು ನಿವೃತ್ತಿ ಮಾರ್ಗ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಅಲ್ಲಿ ಹೋಗ್ತಾರೆ. ಆದ್ರೆ ಇವ್ರು ನೋಡಿದಂಥ ಸಂದರ್ಭ ನೋಡಿದಾಗ ಇಲ್ಲಿ ಪ್ರಯೋಜನ ಇಲ್ಲ, ಇವನ ಹತ್ರ ಆಗೋದಿಲ್ಲ ಅಂತೇಳಿ ಅವರು ಬಂದ್ಬಿಡ್ತಾರಂತೆ. ಆಮೇಲೆ ಸ್ವಲ್ಪ ದೂರ ಬರ್ತಾರೆ, ಅಲ್ಲಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ಆ ನಡ್ಕೊಂಡು ಬರ್ತಿದ್ದಾಗ 75 ಯೋಜನ ಉದ್ದ, 100 ಯೋಜನ ಅಗಲ ಇರ್ತಕ್ಕಂತಹ ಆ ಒಂದು ಆಲದ ಮರದ ಕೆಳಗೆ ಅತ್ಯಂತ ಸುಂದರವಾಗಿರ್ತಕ್ಕಂತಹ, ಅತ್ಯಂತ ಪ್ರಕಾಶಮಾನವಾಗಿರ್ತಕ್ಕಂಥ ಒಬ್ಬ ಬಾಲಕ ಕೂತಿದ್ದಾನೆ. ಆ ಬಾಲಕನ ಮುಂದೆ ತಲೆಯೆಲ್ಲ ಬೆಳ್ಳಗಾಗೋಗಿದೆ. ಬ್ರಹ್ಮಜ್ಞಾನವನ್ನು ಪಡೆದಿರ್ತಕ್ಕಂಥ ಬ್ರಹ್ಮವಾದಿಗಳು ಅಲ್ಲಿ ಅವನ ಮುಂದೆ ಕೂತಿದಾರಂತೆ. ಅನೇಕ ಸಮಸ್ಯೆಗಳನ್ನು ಅವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಆಗ ಆ ಬ್ರಹ್ಮವಾದಿಗಳಿಗೆ ಏನ್ ನೋಡ್ತಾರೆ ಹುಡುಗ ಅಂತಂದ್ರೆ ಚಿನ್ಮುದ್ರೆಯನ್ನು ಹಿಡ್ಕೊಂಡು ಕಣ್ಣು ಮುಚ್ಕೊಂಡು ಆ ಹುಡುಗ ಕೂತಿದ್ದಾನೆ. ಆದ್ರೆ ಈ ಬ್ರಹ್ಮಾದಿಗಳೆಲ್ಲರೂ ಕೂಡ ತಮ್ಮ ಒಂದು ಸಮಸ್ಯೆಯನ್ನ ಅವ್ರ ಮುಂದೆ ಇಟ್ಟಿದ್ದಾರೆ. ಅಂದ್ರೆ ಹೇಳ್ತಾ ಇಲ್ಲ, ಅವ್ರು ಎದುರುಗಡೆ ಕೂತಿದ್ದಾರೆ. ಈ ಬಾಲಕ ಅಲ್ಲಿ ಕೂತಿದ್ದಾನೆ. ಈ ಒಂದು ಮೌನದಿಂದಾನೆ ಆ ಒಂದು ಬ್ರಹ್ಮವಾದಿಗಳ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಆಗ್ಬಿಟ್ಟಿದೆ. ಯಾರು ಆ ಹುಡುಗ ಅಂತಂದ್ರೆ ದಕ್ಷಿಣಾಮೂರ್ತಿ, ಸಾಕ್ಷಾತ್ ದಕ್ಷಿಣಾಮೂರ್ತಿ ಆ ರೂಪದಲ್ಲಿ ಕೂತಿದಾನಂತೆ. ಹಾಗಾಗಿ ನೋಡಿ, ಈ ಶಂಕರ ಭಗವತ್ಪಾದರು ಬರೆದಿರ್ತಕ್ಕಂತಹ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಏನ್ ಬರೀತಿದ್ದಾರೆ ಅಂದ್ರೆ, ಅದಕ್ಕೆ ಮುಂಚೆ ಏನ್ ಹೇಳ್ತೀನಿ ಅಂದ್ರೆ,
ಈ ಸನಕ ಸನಂದನಾದಿಗಳು ಅದನ್ನ ನೋಡ್ತಾರೆ. ನೋಡ್ಬಿಟ್ಟು ಓಹೋ, ಹಾಗಾದ್ರೆ ನಮ್ಗೆ ನಮ್ಮ ಸಮಸ್ಯೆಗೆ ಪರಿಹಾರ ಹೇಳ್ತಕ್ಕಂತಹ ಈ ಹುಡುಗ ಇವನೇ ಸರಿ ಅಂತ ಹೇಳಿ, ಯಾಕಂದ್ರೆ ದೊಡ್ಡ ದೊಡ್ಡವರೆಲ್ಲ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ, ಹಾಗಾಗಿ ಇವರು ನಮಗೆ ಪರಿಹಾರವನ್ನು ಹೇಳ್ತಾರೆ ಅಂತ ಹೇಳಿ ಅವರು ಕೂಡ ಅವ್ರ ಹತ್ತಿರಕ್ಕೆ ಬರ್ತಾರೆ. ಮುಂದೆ ಏನಾಯ್ತು ಅನ್ನೋ ಮಾತನ್ನ ನಾನು ಮುಂದಿನ ಭಾಗದಲ್ಲಿ ಹೇಳೋಣ. ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.